ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಲಿ ಒಂದು ಮೊಟ್ಟೆ ಸಾರು ಮಾಡಿದ್ದು. ಅದು ತುಂಬ ವೈರಲ್ ಆಯಿತು. ಅದೇ ಮೊಟ್ಟೆ ಸಾರನ್ನ ನಾನು ಈ ಚಾನಲ್ಗೂ ಅದು ನನ್ನ ಚಾನಲೇ, ಇದು ನನ್ನದೇ ಚಾನಲ್ಲು. ಅದಕ್ಕೆ ಅದೇ ಸಾಂಬಾರನ್ನ ನಾನು ಈ ಚಾನಲ್ಗೂ ಹಾಕ್ತಾಯಿದ್ದೀನಿ. ಬನ್ನಿ ನಾನು ಯಾವ ಥರ ಮಾಡಿದೆ, ಅದೆಷ್ಟು ಬೇಗ ವೈರಲ್ ಆಯಿತು ಗೊತ್ತಾ, ತುಂಬಾ ವೈರಲ್ ಆಯಿತು. ಅದು ಅಷ್ಟು ಟೇಸ್ಟಿಯಾಗಿತ್ತು ಮೊಟ್ಟೆ ಸಾರು. ಅದಕ್ಕೆ ಈ ಚಾನಲ್ಗೂ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ ನಾನು ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮತ್ತು ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ನಾನು ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅದೇ ವಿಡಿಯೋದಿಂದ ನಮ್ಮ ಚಾನಲ್ಲು ಬೇಗ ಮಾನಿಟೈಸೇಷನ್ ಆನಾಯಿತು ಗೊತ್ತಾ. ಅದೊಂದು ವೀಡಿಯೋದಲ್ಲಿ ನಮಗೆ 5,000 ಜನ ಸಬ್ಸ್ಕ್ರೈಬರ್ ಬಂದರು. ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ನೀವು ಹೋಗ್ಬೇಕಾದ್ರೆ ಒಂದು ಸಲ ಚೆಕ್ ಮಾಡಿ, ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ ಮೊಟ್ಟೆ ಸಾರೋದು ಒಂದು ವೀಡಿಯೋ ಇದೆ. ಅದು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ರುಚಿಯಾಗಿತ್ತು ಸಾಂಬಾರು. ಅದಕ್ಕೆ ತುಂಬ ಜನ ಕಮೆಂಟ್ ಹಾಕವ್ರೆ. ಬನ್ನಿ ನಾನು ಈ ಚಾನಲನ್ನು ಶೇರ್ ಮಾಡ್ಕೋತೀನಿ. ನಾನು ಇಲ್ಲಿ ಮೊದಲಿಗೆ ಒಂದು ಕಡಾಯಿ ಬಿಸಿಗಿಟ್ಟಿದ್ದೀನಿ. ಆ ಕಡಾಯಿಗೆ ಬಂದು ಒಂದು 3ರಿಂದ 4 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿರಿ. ಆಯಿಲ್ ಹಾಕಿ ಒಂದು ಈರುಳ್ಳಿನ ಹಿಂಗೆ ಉದ್ದ ಕಟ್ ಮಾಡಿ ಹಾಕಿದ್ದೀನಿ. ಇದು ದೊಡ್ಡ ಈರುಳ್ಳಿ, ಚಿಕ್ಕ ಈರುಳ್ಳಿ ಆದರೆ 2 ಹಾಕ್ಬೇಕಾಗುತ್ತೆ. ಇದು ದೊಡ್ಡದು ಈರುಳ್ಳಿ. ಒಗ್ಗರಣೆಗೂ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಒಂದು ಪೀಸ. ಇನ್ನೊಂದು 3/4 ಭಾಗದಷ್ಟು ಫುಲ್ಲಾಗಿ ಹಾಕಿದ್ದೀನಿ. ಇವಾಗ 1 ಗೆಡ್ಡೆ ಬೆಳ್ಳುಳ್ಳಿ ಸೇರಿಸಿದ್ದೀನಿ. ಒಂದು 2 ಇಂಚಷ್ಟು ಚಿಕ್ಕ ಇಂಚು, ಅದು 2 ಇಂಚಷ್ಟು ಶುಂಠಿ ಸೇರಿಸಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಕಡಲೆ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡ್ರಿ. ಕಡಲೆ ಬಂದು ಗಟ್ಟಿಯಾಗೋಗುತ್ತೆ. 1 ಸ್ಪೂನ್ ಅಷ್ಟಾದರೆ ಸಾಕು, ಸ್ವಲ್ಪ ಟೇಸ್ಟ್ಗೆ. ಇಲ್ಲಿ ನಾನು ಚಿಕ್ಕ ಟೊಮೊಟೊನ 3 ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಯಾವುದೇ ಪದಾರ್ಥ ಹಾಕಿದ್ರೂ ಕ್ಲೀನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಮಸಾಲೆ ತಿನ್ನಬೇಕಾದ್ರೆ ಮಸಾಲೆ ಸ್ಮೆಲ್ ಬರುತ್ತೆ ಮಸಾಲೆದು. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಷ್ಟು ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಗಸಗಸೆ ಹಾಕ್ಕೊಂಡಿದ್ದೀನಿ. ಗಸಗಸೆ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ, ಅದಕ್ಕೆ ಗಸಗಸೆ ಹಾಕ್ಕೊಂಡಿದ್ದೀನಿ. ಗಸಗಸೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸಖತ್ತಾಗಿರುತ್ತೆ. ಮುದ್ದೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಇಷ್ಟು ಫ್ರೆಶ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ನಾನು ಪುಡಿ ಮಾಡಿ ಇಟ್ಕೋತೀನಿ. ಯಾಕೆಂದರೆ ನಾವು ಅಲ್ಲೇ ಕಟ್ ಮಾಡಿ ಹಾಕ್ಬಿಟ್ರೆ ಅದು ಪುಡಿ ಆಗೋಲ್ಲ ಟೊಮೊಟೊ ಜೊತೆ ಮಿಕ್ಸಿಲಿ. ಅದಕ್ಕೆ ನಾವು ಸ್ವಲ್ಪ ಈ ಥರ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ನೈಸ್ ಟೇಸ್ಟ್ ಆಗುತ್ತಲ್ಲ. ಅದಕ್ಕೆ ಫಸ್ಟು ಆ ಥರ ಪುಡಿ ಮಾಡಿ ಹಾಕ್ಕೋಬೇಕು. ಯಾವುದೇ ಪದಾರ್ಥಕ್ಕೆ ಹಾಕಿದ್ರೂ ಈ ಥರ ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿ ನೈಸಾಗುತ್ತೆ. ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 2 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಅರಿಶಿನ. ಬೇರೆ ಯಾವ ಮಸಾಲೆನೂ ಸೇರಿಸ್ತಾ ಇಲ್ಲ. ಧನಿಯಾ ಪುಡಿ, ಚಿಲ್ಲಿ ಪೌಡರು ಮತ್ತು ಅರಿಶಿನ ಅಷ್ಟೇ ನಾನು ಸೇರಿಸ್ತಾ ಇರೋದು. ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆಲಿ ನೋಡಿರಿ ಅಷ್ಟು ಎಣ್ಣೆ ಇತ್ತಲ್ವ. ಇವಾಗ ಅದನ್ನೆಲ್ಲ ಹಾಕಿದ ತಕ್ಷಣ ಫುಲ್ ಡ್ರೈ ಆಯಿತು. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೇ ನಮಗೆ ಚೆನ್ನಾಗಿ ಬರೋದು. ಎಣ್ಣೆ ಜಾಸ್ತಿ ಏನಿರಲಿಲ್ಲ ಅಲ್ಲಿ. ಏಕೆಂದರೆ ಸ್ವಲ್ಪ ಅವ್ರಿಗೆ ಆಯಿಲ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೇ ಅವ್ರಿಗೆ ಇಷ್ಟ ಆಗೋದು. ಸ್ವಲ್ಪ ಆಯಿಲ್ ಹಾಕಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ನೋಡಿ, ಇವಾಗ ಅದು ಫ್ರೈ ಆಗಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಪುದೀನ ಇದ್ದರೆ ಹಾಕ್ಕೋಬೋದು ನೀವು. ಈಗ ಪುದೀನ ಖಾಲಿ ಆಗಿತ್ತು, ಅದಕ್ಕೆ ನಾನು ಪುದೀನ ಸೇರಿಸಿಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಸ್ಟವ್ ನಾನು ಆಫ್ ಮಾಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 5 ನಿಮಿಷ ತಣ್ಣಗಾಗಲಿ. ನೋಡಿ, ನಾನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿರಿ, 1/4 ಭಾಗ ಈರುಳ್ಳಿ ಅದು ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಆ ಕಡಾಯಿಯನ್ನು ನಾನು ತೊಳೆಯೋಕ್ಕೆ ಹೋಗೋದಿಲ್ಲ. ಇದು ಸ್ವಲ್ಪ ತಣ್ಣಗಾಗಲಿ. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ತೀನಿ. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಮಾಡಬೇಕು. ಇವಾಗ ನಾನು ಅದೇ ಕಡಾಯಿಗೆ ಒಂದು 3ರಿಂದ 4 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಅದೇನು ತೊಳೆಯೋದೇನು ಬೇಕಾಗಿ, ಏಕೆಂದರೆ ಅದರಲ್ಲೇ ಮಸಾಲೆ ಎಲ್ಲ ಇರ್ತದಲ್ವ. ನಾನು ಅದೇ ಕಡೆಗೆ ಹಾಕಿದ್ದೀನಿ. ಇವಾಗ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡಿದ್ಮೇಲೆ ಇದನ್ನು ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಇವಾಗ ಅದನ್ನು ತೊಳೆದ್ಬಿಟ್ಟು ಅದರೊಳಗಡೆ ಹಾಕ್ತೀನಿ. ಇದನ್ನು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಮಸಾಲೆ ಅಷ್ಟು ಚೆನ್ನಾಗಿರ್ತದೆ. ಇಲ್ಲಾಂದರೆ ಹಸಿ ವಾಸನೆ ಬಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ನಾವು ಯಾವುದೋ ತರಕಾರಿ ಸಾಂಬಾರಿಗಾದರೂ ಅಷ್ಟೇ, ಮಟನ್ ಸಾರಿಗಾದರೂ ಅಷ್ಟೇ, ಚಿಕನ್ ಸಾರಿಗಾದರೂ ಅಷ್ಟೇ, ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಮಸಾಲೆ ಎಲ್ಲ ಹಾಕಿ ರುಬ್ಬಿಟ್ಟು ಈ ಥರ ಮಸಾಲೆ ಫ್ರೈ ಮಾಡಿದ್ರೆ ಹಸಿ ವಾಸನೆ ಹೋಗೋದಿಲ್ಲ.
ನೋಡಿ ನಾನು ಅದನ್ನ ಮಿಕ್ಸಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಈಗ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಕುದಿಯೋಕೆ ಬಿಡ್ತಾಯಿದ್ದೀನಿ ನೋಡಿ. ಇದು ಚೆನ್ನಾಗಿ ಚೆನ್ನಾಗಿ ಕುದಿಬೇಕು. ಕುದೀತಾ ಆಯಿಲ್ ಮೇಲ್ಗಡೆ ಬರಬೇಕು ನೋಡಿ. ಸೈಡಲ್ಲೆಲ್ಲ ಆಯಿಲ್ ಬರ್ತಾಯಿದೆ ನೋಡಿ, ಆ ಥರ ಆಯಿಲ್ ಬರಬೇಕು ಮೇಲ್ಗಡೆ. ಆವಾಗ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾನೇನು ಮಾಡಿದೆ, ಇವಾಗ ಸ್ಟವ್ ಆಫ್ ಮಾಡಿದೆ. ಇವಾಗ ನಾನಿಲ್ಲಿ 9 ಮೊಟ್ಟೆ ತೊಗೊಂಡಿದ್ದೀನಿ ನೋಡಿರಿ. 9 ಮೊಟ್ಟೆ ನಾನು ಯಾವ ಥರ ಹಾಕ್ತೀನಿ, ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ನೀವು ಅಷ್ಟೇ ಮೊಟ್ಟೆ ಹಾಕಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೋಬೇಕು, ಆವಾಗಲೇ ನಮಗೆ ಮೊಟ್ಟೆ ತಿನ್ನೋದಕ್ಕೆ ಸಿಗೋದು. ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ಒಂದೊಂದೇ ಮೊಟ್ಟೆನ ಈ ಥರ ಒಂದೊಂದು ಸೈಡ್ಗೆ ಈ ಥರ ಹಾಕ್ಕೊಂಡು ಬರಬೇಕು. ಈಗ 9 ಮೊಟ್ಟೆನೂ ನಾನು ಅದೇ ಥರ ಮಾಡಿದ್ದೀನಿ ನೋಡಿರಿ. ಒಂದ್ರ ಮೇಲೆ ಒಂದು ಹಾಕಿದ್ರೆ ನಮಗೆ ಇದಾಗೋದಿಲ್ಲ. ಒಂದು ದೂರ ಹಾಕಿ ಇವಾಗ ಸ್ಟವ್ ಆನ್ ಮಾಡಿ ಸಿಮ್ಮಲ್ಲಿ ಒಂದು 5 ನಿಮಿಷ ಇಡಬೇಕು. ಸ್ಟವ್ ಆನ್ ಮಾಡಿ ಒಂದು 5 ನಿಮಿಷ ಇಟ್ಟರೆ ಆವಾಗ ಸ್ವಲ್ಪ ಗಟ್ಟಿ ಆಗಬೇಕು ಮೊಟ್ಟೆ. ಆವಾಗ ಒಂದು 5 ನಿಮಿಷ ಆದಮೇಲೆ ಐ ಫ್ಲೇಮ್ ಇಟ್ಟರೆ ಪರವಾಗಿಲ್ಲ, ಅವಾಗ ಏನೂ ಆಗೋದಿಲ್ಲ, ಒಡೆದೋಗೋದಿಲ್ಲ ನಮಗೆ ಮೊಟ್ಟೆ. ನೋಡಿ ನಾನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀನಿ, ಇದು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತೀನಿ ನೋಡಿ. ಕುದಿ ಸ್ಟಾರ್ಟ್ ಆಯಿತು. ಇವಾಗ ಸ್ವಲ್ಪ ಸ್ಟವ್ ಜಾಸ್ತಿ ಮಾಡ್ತೀನಿ ನಾನು. ಜಾಸ್ತಿ ಮಾಡಿದ್ರೆ ಯಾಕೆಂದರೆ ನಾವು ಕಡಲೆ ಹಾಕಿರ್ತೀವಲ್ಲ, ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಹಾಗೆ ಸ್ವಲ್ಪ ತಿರುಗಿಸ್ಬೇಕು ಮಧ್ಯದಲ್ಲಿ. ನೋಡಿ ಇವಾಗ ಯಾವ ಥರ ಬಂತು. ಒಂದು ಸ್ವಲ್ಪನೂ ಒಡೆದೋಗೋದಿಲ್ಲ ಮೊಟ್ಟೆ ಗೊತ್ತಾ. ಸ್ಟವ್ ಆಫ್ ಮಾಡಿ ನಾವು ಈ ಥರ ಹಾಕಿದ್ರೆ ನಮಗೆ ಸೈಡ್ ಡಿಶ್ಗಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ತಿನ್ನೋದಕ್ಕೆ. ನೀವೇನಾದರೂ ಸ್ಟವ್ ಆನ್ ಮಾಡಿಬಿಟ್ಟೆ ನೀವೇನೋ ಮೊಟ್ಟೆ ಹೊಡೆದಾಕಿದ್ರೆ ಎಲ್ಲ ಒಂದು ಸ್ವಲ್ಪನೂ ಮೊಟ್ಟೆ ಸಿಗೋದಿಲ್ಲ ತಿನ್ನೋದಕ್ಕೆ. ನೋಡಿ ಇವಾಗ ನಾವು ಯಾವ ಥರ ತಿರುಗಿಸಿದ್ರೆ ಏನೂ ಆಗೋದಿಲ್ಲ. ಸ್ವಲ್ಪ ಇವಾಗ ಸಾರು ಗಟ್ಟಿ ಇದೆ. ಇವಾಗ ನಾವು ನೀರು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಬೋದು. ಇವಾಗ ಜಾಸ್ತಿ ಗಟ್ಟಿ ಆಯ್ತಲ್ಲ, ಮೊಟ್ಟೆ ಹಾಕಿದ್ರಲ್ಲ ಸ್ವಲ್ಪ ಗಟ್ಟಿ ಆಯಿತು. ಈಗ ನಾನು ಸ್ವಲ್ಪ ನೀರು ಹಾಕಿ ನಮಗೆ ಎಷ್ಟು ಲೂಸ್ ಆಗಬೇಕು ಆ ಥರ ನಾವು ಇವಾಗ ರೈಸ್ಗೆಲ್ಲ ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅದು, ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಇದಂತೂ ಸಕ್ಕತ್ತಾಗಿತ್ತು, ನೋಡೋಕ್ಕೆ ಎಷ್ಟು ಘಮ ಅಂತ ಇದು ಗೊತ್ತಾ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.